ಹಲೋ ಮಕ್ಕಳೇ, ಫಿಸಿಕ್ಸ್ ಮಿಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ಪಿ ಯು ಬೋರ್ಡಿಂದ ಕೊಟ್ಟಿರುವಂತಹ ಕ್ವಶನ್ ಬ್ಯಾಂಕಲ್ಲಿ ಬರೋ ಚಾಪ್ಟರು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು. ಅದರಲ್ಲಿ 3 ಮಾರ್ಕ್ಸ್ ಕ್ವಶನಲ್ಲಿ ಕ್ವಶನ್ ನಂಬರ್ 7 ಸಾಲ್ವ್ ಮಾಡ್ತಾ ಹೋಗ್ತೀವಿ. ನಿಮಗೆ ಕ್ವಶನ್ ಬ್ಯಾಂಕಿನ PDF ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಅಥವಾ ಕಾಪಿ ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು PDF ನ ಲಿಂಕನ್ನು ಕೊಟ್ಟಿರ್ತೀನಿ. ಅದರಲ್ಲಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಸಿಗುತ್ತೆ. PDF ಡೌನ್ಲೋಡ್ ಮಾಡ್ಕೋಬೋದು, ಜೊತೆಗೆ ಪ್ರಿಂಟ್ಔಟು ತೊಗೋಬೋದು. ಸೊ ಕಮಿಂಗ್ ಟು ದ ಕ್ವಶನ್ ಏನಿದೆ ನೋಡ್ತಾ ಹೋಗೋಣ. 2 point charges QA 3 microcoulomb and QB minus 3 microcoulomb are located 20 cm apart in vacuum. What is the electric field at a midpoint of line joining the two charges? ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್. ಅಂದರೆ ಎರಡು ಚಾರ್ಜ್ ಇದೆ, ಡಯಾಗ್ರಾಮೆಟಿಕಲಿ ನೋಡ್ತಾ ಹೋದರೆ. ಓಕೆ, ಸೊ ಲೆಟ್ ಮಿ ರೈಟ್ ದ ಸೊಲ್ಯೂಷನ್. ಓಕೆ, ಸೊ ಎರಡು ಚಾರ್ಜ್ ಇದೆ ಎ ಆ್ಯಂಡ್ ಬಿ ಅನ್ನೋ ಪೊಸಿಷನಲ್ಲಿ. ಒಂದು ಚಾರ್ಜಿನ ವ್ಯಾಲ್ಯೂ ಬಂದು 3 ಮೈಕ್ರೋಕೂಲಮ್, ಇನ್ನೊಂದು ಚಾರ್ಜಿಂದ -3 ಮೈಕ್ರೋಕೂಲಮ್. ಸೊ ಮಿಡ್ ಪಾಯಿಂಟ್ ಓ ಅನ್ನೋ ಒಂದು ಪಾಯಿಂಟ್ನ ತಗೊಂಡ್ರೆ ಆ ಪಾಯಿಂಟಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಹೌ ಮಚ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಪಾಯಿಂಟ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ, ಅದು ಕ್ವಶನಲ್ಲಿರುವಂಥದ್ದು. ಸೊ ಕೊಟ್ಟಿರುವಂತಹ ವ್ಯಾಲ್ಯೂಸ್ನೆಲ್ಲ ಟ್ಯಾಬ್ಯುಲೇಟ್ ಮಾಡ್ತಾ ಹೋಗೋಣ. ದೇ ಹ್ಯಾವ್ ಗಿವನ್ ಕ್ಯೂ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಕ್ಯೂ ಎ ವ್ಯಾಲ್ಯೂನ 3 ಮೈಕ್ರೋಕೂಲಮ್ ಅಂತ ಕೊಟ್ಟಿದ್ದಾರೆ. ಸೊ 3 ಮೈಕ್ರೋಕೂಲಮ್ನ 3 × 10⁻⁻6 ಕೂಲಮ್ ಅಂತ ಬರಿಬೋದು. QB is equal to -3 microcoulomb, which is equal to -3 × 10⁻⁻6 ಕೂಲಮ್ ಅಂತ ಬರಿಬೋದು. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 20 ಸೆಂಟಿಮೀಟರ್. 20 ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಿದ್ರೆ 0.2 ಮೀಟರ್ ಆಗುತ್ತೆ. ಅದೇ ರೀತಿ ಓಕೆ, ಸೊ ನಮಗೆ ಎ ಬಿ ವ್ಯಾಲ್ಯೂ ಬೇಡ, ನಮಗೆ ಎ ಒ ವ್ಯಾಲ್ಯೂ ಬೇಕು. ಅಂದರೆ ಎ ಒ ಡಿಸ್ಟೆನ್ಸ್ ಬೇಕು, ಜೊತೆಗೆ ಒ ಬಿ ಡಿಸ್ಟೆನ್ಸ್ ಬೇಕು. ಸೊ ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟು. ಸೊ ದಟ್ ಈಸ್ ಐ ವಿಲ್ ಟೇಕ್ ದಿಸ್ ಆಸ್ ವಾಟ್ R1 is equal to 0.1 ಮೀಟರ್. ಯಾಕಂದರೆ 10 ಸೆಂಟಿಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ R2 is equal to 0.1 ಮೀಟರ್. ಓಕೆ, ಸೊ 0.1 ಮೀಟರ್ ವಿಚ್ ಈಸ್ ಈಕ್ವಲ್ ಟು R2. ಹೌದಾ? ಎಸ್. ಸೊ ಇದ್ರ ಜೊತೆಗೆ ನಮಗೆ ಕೂಲಮ್ಸ್ ಕಾನ್ಸ್ಟೆಂಟ್ ಕೆ ವ್ಯಾಲ್ಯೂ ಬೇಕಾಗುತ್ತೆ, ವಿಚ್ ಈಸ್ ಈಕ್ವಲ್ ಟು 8.99 × 10⁻⁹. ಓಕೆ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್. ದಿಸ್ ಈಸ್ ವಾಟ್ ದ ವ್ಯಾಲ್ಯೂ. ಓಕೆ, ಸೊ ರೌಂಡ್ ಆಫ್ ಮಾಡಿಕೊಂಡು ನಾನು 9 × 10⁻⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಅಂತ ತಗೊಳ್ತೀನಿ. ಓಕೆ, ಸೊ ಈಗ ಎರಡು ಕೇಸ್ ಇದೆ ಇದರಲ್ಲಿ. ಅಂದರೆ ಓಕೆ, ಸೊ ಲೆಟ್ ಅಸ್ ರೈಟ್. ಓಕೆ ಓಕೆ ಎಸ್ ಬರುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಡ್ಯೂ ಟು ಓಕೆ, ಸೊ ಕ್ಯೂ ಎ. ಓಕೆ, ಕ್ಯೂ ಎ. ಸೊ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಓಕೆ ಡ್ಯೂ ಟು QB. ಓಕೆ, ಸೊ ಐ ವಿಲ್ ಟೇಕ್ ದಿಸ್ ಆಸ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಅಂತ ತಗೊಳ್ತೀನಿ, ಡ್ಯೂ ಟು ಎ ಚಾರ್ಜ್ ಎ, ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಡ್ಯೂ ಟು ಚಾರ್ಜ್ QBನ ಸೊ ಇ ಬಿ ಅಂತ ತಗೊಳ್ತೀನಿ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ಗೆ ಫಾರ್ಮುಲಾ ಏನಾಗುತ್ತೆ ಅಂತ ಹೇಳಿದ್ರೆ ಕೆ ಕೂಲಮ್ಸ್ ಕಾನ್ಸ್ಟೆಂಟ್ ಇಂಟು ಕ್ಯೂ. ಓಕೆ, ಡಿವೈಡೆಡ್ ಬೈ ಇಲ್ಲಿ ಫಸ್ಟ್ ಕ್ಯೂ ಎ ಇರೋದ್ರಿಂದ ಐ ವಿಲ್ ರೈಟ್ ಇಟ್ ಆಸ್ ಕ್ಯೂ ಎ ಡಿವೈಡೆಡ್ ಬೈ R². ಕರೆಕ್ಟಾ? ಓಕೆ, ಸೊ ಕೆ ವ್ಯಾಲ್ಯೂ ಏನು? 9 × 10⁻⁹ ಇಂಟು ಕ್ಯೂ ಎ ವ್ಯಾಲ್ಯೂ ಏನು? ದಟ್ ಈಸ್ 3 × 10⁻⁻6. ಓಕೆ, ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ ಇಸ್ 0.1 ಹೋಲ್ ಸ್ಕ್ವೇರ್. ಓಕೆನಾ? ಸೊ ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಓಕೆ ಅಟ್ ಓ ಡ್ಯೂ ಟು QB, ದಟ್ ಈಸ್ ಇ ಬಿ, ಹಿಯರ್ ಇಟ್ ಈಸ್ EA, ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ? ಸೊ ಕೆ ಇಂಟು QB ಡಿವೈಡೆಡ್ ಬೈ R². ಹೌದಾ? R². ಸೊ ವ್ಯಾಲ್ಯೂ ನಾನು ಬರ್ಕೊಳ್ತಾ ಹೋದರೆ 9 × 10⁻⁹ ಇಂಟು 3 × 10⁻⁻6, ಇಲ್ಲಿ -3 ಆಗುತ್ತೆ ವ್ಯಾಲ್ಯೂ. ಓಕೆನಾ? ಸೊ ದಟ್ ಈಸ್ ಈಕ್ವಲ್ ಟು 0.1 ಹೋಲ್ ಸ್ಕ್ವೇರ್. ದೇರ್ ಫೋರ್ ಇ ಎನ ಪಾಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಏನು ವ್ಯಾಲ್ಯೂ ಬರುತ್ತೆ ನೋಡ್ತಾ ಹೋಗೋಣ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 9 3s are 27 and divided by 0.1 square. Okay, I got 2700. Okay, 2700 into 10⁻3. ಸೊ ಸಿಂಪಲ್ ಕ್ಯಾಲ್ಕುಲೇಷನ್ಗೆ ನಾನು ಹೇಗೆ ತೊಗೊಳ್ತೀನಿ ಅಂದರೆ 2.7 × 10⁻6. ಓಕೆ, 10⁻6 ಅಂತ ತೊಗೊಳ್ತೀನಿ. ಓಕೆ, ಸೊ ಆ್ಯಂಡ್ ಹಿಯರ್ ಆಲ್ಸೋ ಇ ಬಿ ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ -2.7 × 10⁻6. ಹೌದಾ? ಸೊ ಇಷ್ಟು ವ್ಯಾಲ್ಯೂಸ್ ನಮಗೆ ಬರುತ್ತೆ. ಓಕೆ, ಯೂನಿಟ್ ಏನಾಗುತ್ತೆ? ದ ಯೂನಿಟ್ ವಿಲ್ ಬಿ ನ್ಯೂಟನ್. ಓಕೆ, ನ್ಯೂಟನ್ ಪರ್ ಕೂಲಮ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡಿನ ಯೂನಿಟ್ ಏನು ಬರುತ್ತೆ? ನ್ಯೂಟನ್ ಪರ್ ಕೂಲಮ್ ವ್ಯಾಲ್ಯೂನ ನಮಗೆ ಬರುತ್ತೆ. ಕರೆಕ್ಟಾ? ಓಕೆ, ಸೊ ಈಗ ನಮಗೆ ಬೇಕಾಗಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ. ಅಟ್ ಏನು ಬೇಡ, ಅಂದರೆ ಅಟ್ ಎ ಅಲ್ಲೂ ಬೇಡ, ಬಿ ಅಲ್ಲೂ ಬೇಡ, ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಬೇಕು. ಸೊ ಅದಕ್ಕೆ ಏನು ಮಾಡಬೇಕು? ವಿ ಹ್ಯಾವ್ ಟು ಆ್ಯಡ್ ಬೋತ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಇ ಎ ಓಕೆ ಪ್ಲಸ್ ಇ ಬಿ. ಇ ಎ ಪ್ಲಸ್ ಇ ಬಿ ಆ್ಯಡ್ ಮಾಡುವಾಗ ವಿ ಶುಡ್ ನಾಟ್ ಕನ್ಸಿಡರ್ ದ ಸೈನ್, ವಿ ಶುಡ್ ಕನ್ಸಿಡರ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್. So therefore
2.7 into 10 to the power of 6 plus 2.7 into 10 to the power of 6. Okay, so 10 to the power of 6 which is equal to 5.7 into 10 to the power of 6 Newton per Coulomb ಆಗುತ್ತೆ. ಓಕೆ ಸರ್, ಹಾಗಿದ್ರೆ ಮೈನಸ್ ವ್ಯಾಲ್ಯೂ ಯಾಕೆ ತಗೊಳ್ಳೋ ಹಾಗಿಲ್ಲ? ಸಿ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಹೌದು. ಆದರೆ ಇಲ್ಲಿ ಮೈನಸ್ ಸೈನ್ ಏನು ಹೇಳುತ್ತೆ, ಪಾಸಿಟಿವ್ ಸೈನ್ ಏನು ಹೇಳುತ್ತೆ, ಅಥವಾ +3 ಮೈಕ್ರೋಕೂಲಮ್ ಏನು ಹೇಳುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಎಮರ್ಜಿಂಗ್ ಹಿಯರ್. ಓಕೆ, ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಎಮರ್ಜ್ ಆಗ್ತಾ ಇದೆ. ಆ್ಯಂಡ್ ಕ್ಯೂಬಿನಲ್ಲಿ ನೆಗೆಟಿವ್ ಸೈನ್ ಏನು ಹೇಳ್ತದೆ, ಇಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಏನಾಗ್ತದೆ, ಓಕೆ, ನ್ಯೂಟ್ರಲೈಸ್ ಆಗ್ತದೆ ಅಥವಾ ಇಲ್ಲಿಗೆ ಬಂದು ಸೇರ್ಕೊಳ್ತದೆ. ಹೌದಾ? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡ್ಸ್ ಅಟ್ ನೆಗೆಟಿವ್ ಚಾರ್ಜ್. ಈಕ್ವಲ್ ಚಾರ್ಜ್ ಇರೋದ್ರಿಂದ ಇಲ್ಲಿಂದ ಜನರೇಟ್ ಆಗಿ ಎಲ್ಲಿಗೆ ಬಂದು ಎಂಡ್ ಆಗ್ತದೆ, ಈ ಕ್ಯೂಬಿನ್ಗೆ ಬಂದು ನಮಗೆ ಏನಾಗ್ತದೆ, ಎಂಡ್ ಆಗ್ತದೆ. ಸೊ ಈಗ ಈ ಏದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಸಿನ್ಸ್ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ವಿ ಹ್ಯಾವ್ ಟು ರೈಟ್ ದ ಡೈರೆಕ್ಷನ್ ಆಲ್ಸೋ. ಅಲಾಂಗ್ ದ ಡೈರೆಕ್ಷನ್ ಈಸ್ ಅಲಾಂಗ್ ನೋಡಿ, ಇಲ್ಲಿಂದ ಇಲ್ಲಿ ತನಕ ಹೋಗ್ತಾ ಇರೋದ್ರಿಂದ ಅಂದರೆ ಟುವರ್ಡ್ಸ್ ಬಿಗೆ ಹೋಗ್ತಿರೋದ್ರಿಂದ ಅಲಾಂಗ್ ಒ ಬಿ ಅಂತ ನಾವು ಬರೀಬೇಕು. ಓಕೆನಾ? ಸೊ ಅದೇ ರೀತಿ ಇಲ್ಲೂ ಅಷ್ಟೇ, ಇದು ದಿಸ್ ಈಸ್ ವಾಟ್, ಈ ಒಂದು ಚಾರ್ಜ್ ಏನು ಮಾಡ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ನ ಎಳ್ಕೊಳ್ತದೆ, ಅಂದರೆ ತನ್ನ ಹತ್ರಕ್ಕೆ ತಾನೇ ಎಳ್ಕೊಳ್ತದೆ. ಇಲ್ಲೂ ಅಷ್ಟೇ ಡೈರೆಕ್ಷನ್ ಏನಾಗುತ್ತೆ, ಅಲಾಂಗ್ ಒ ಬಿನೇ ಆಗುತ್ತೆ. ಹೌದಾ? ಸೊ ಹಾಗಾಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ಓಕೆ, ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಇ ಒ ಅಂತ ತಗೊಂಡಿದ್ದೀವಿ. ಆ ಒ ಅನ್ನೋ ಪಾಯಿಂಟಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಅಂದರೆ ದಟ್ ಈಸ್ 5.7 ಇಂಟು 10 to the power of 6 ನ್ಯೂಟನ್ ಪರ್ ಕೂಲಮ್. ಡೈರೆಕ್ಷನ್ ಈಸ್ ಅಲಾಂಗ್ ಒ ಬಿನೇ ಆಗುತ್ತೆ. ಆಯಿತಾ? ಇಲ್ಲಿಂದ ಡೈರೆಕ್ಷನ್ನು ಟುವರ್ಡ್ಸ್ ಓ ತನಕ ಬರ್ತಾ ಇದೆ, ಇಲ್ಲಿಂದ ಡೈರೆಕ್ಷನು ಓ ಇಂದ ತನ್ನ ಹತ್ರಕ್ಕೆ ಹೇಳ್ಕೊಳ್ತಾ ಇದೆ, ಅಂದರೆ ನೆಗೆಟಿವ್ ಚಾರ್ಜ್. ಸೊ ಹಾಗಾಗಿ ಅಲಾಂಗ್ ಒ ಬಿ ವಿಲ್ ಬಿ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ಬೋದು. ಓಕೆ, ಎಸ್, ಫೈನ್. ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟು ಇದರಲ್ಲಿ ಒಂದು ಫಾರ್ಮುಲಾ ಬರುತ್ತೆ, ಜಸ್ಟ್ ಲಿಟಲ್ ಮೋರ್ ಎಕ್ಸ್ಪ್ಲನೇಷನ್ ಆನ್ ದ ಕಾನ್ಸೆಪ್ಟ್. ಏನು ಫಾರ್ಮುಲಾ ಬರುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು, ಓಕೆ, ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಫಾರ್ಮುಲಾ ಬರುತ್ತೆ. ಹೌ ಡಸ್ ದಿಸ್ ಫಾರ್ಮುಲಾ ಕೇಮ್? ಓಕೆ, ಸೊ ಇದಕ್ಕೆ ವಿ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಒಂದು ಡೆಫಿನೇಷನ್ ಇದೆ. ಇಟ್ ಈಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ಎ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ ಒಂದು ಡೆಫಿನೇಷನ್ ಇದೆ. ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಓಕೆ, ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ ಒಂದು ಡೆಫಿನೇಷನ್ ಇದೆ. ಸೊ ವಾಟ್ ಡಸ್ ಇಟ್ ಮೀನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಕ್ಯೂ ಅಂತ ಹೇಳ್ತಾರೆ. ಹೌದಾ? ಸೊ ಅಂದರೆ ಫೋರ್ಸ್ ಇರಬೇಕು ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ 2 ಚಾರ್ಜಸ್. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ಪಾಯಿಂಟ್, ಇದೇ ಕ್ವಶನಲ್ಲಿ ಎ ಅನ್ನೋ ಪಾಯಿಂಟ್ ತೊಗೊಂಡಿದ್ವಿ, ಆ್ಯಂಡ್ ಅಟ್ ಓ ಅನ್ನೋ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ನಾವು ಲೆಟ್ ಅಸ್ ಕನ್ಸಿಡರ್ ಅಟ್ ಓ ಅನ್ನೋ ಪಾಯಿಂಟಲ್ಲಿ ಫೋರ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಫೋರ್ಸ್ ಇರಬೇಕು ಅಂದರೆ ಹಿಯರ್ ಆಲ್ಸೋ ದೇರ್ ಮಸ್ಟ್ ಬಿ ಸಮ್ ಚಾರ್ಜ್. ನಾನೇನು ಮಾಡ್ತೀನಿ, ಇಲ್ಲಿ ಟೆಸ್ಟ್ ಚಾರ್ಜನ್ನು ಇಡ್ತೀನಿ. ಸೊ ಇಲ್ಲಿ ಏನಿಡ್ತೀನಿ, ಟೆಸ್ಟ್ ಚಾರ್ಜ್. ಸೊ ಟೆಸ್ಟ್ ಚಾರ್ಜ್ನ ಇಟ್ಟಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಟೆಸ್ಟ್ ಚಾರ್ಜ್? ಸೊ ಕ್ಯೂ ಈಸ್ ಈಕ್ವಲ್ ಟು +1 ಕೂಲಮ್. ಇಲ್ಲಿರುವಂತಹ ಚಾರ್ಜ್ ವ್ಯಾಲ್ಯೂ ಏನೋ, ಇಲ್ಲಿರುವಂತಹ ಚಾರ್ಜ್ನ ಕ್ಯೂ ಅಂತ ತೊಗೊಳ್ಳೋಣ, ಪ್ಲಸ್ ಕ್ಯೂ ಅಂತ ತೊಗೊಳ್ಳೋಣ. ಓಕೆ, ಸೊ ಅಥವಾ ಕ್ಯೂ ಈಸ್ ಈಕ್ವಲ್ ಟು 3 ಮೈಕ್ರೋ ಕೂಲಮ್ ಇದೆ. ನಾನು ಜಸ್ಟ್ ಜನರಲ್ ಆಗಿ ಬರೆಯೋದ್ರಿಂದ ಐ ವಿಲ್ ಟೇಕ್ ಇಟ್ ಆಸ್ ವಾಟ್, ಲೆಟ್ ಮಿ ಟೇಕ್ ಇಟ್ ಆಸ್ ಕ್ಯೂ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಎಸ್, ಕ್ಯಾಪಿಟಲ್ ಕ್ಯೂ ಅಂತ ತೊಗೊಳ್ತೀನಿ, ಕ್ಯೂ ತೊಗೊಳ್ತೀನಿ. ಓಕೆ, ಎಸ್. ಸೊ ಫೋರ್ಸ್ ಬಿಟ್ವೀನ್ 2 ಚಾರ್ಜ್ ಏನಾಗುತ್ತೆ, ಕೆ ಇಂಟು ಒಂದು ಚಾರ್ಜ್ ಯಾವುದು, ಕ್ಯಾಪಿಟಲ್ ಕ್ಯೂ, ಅನದರ್ ಚಾರ್ಜ್ ಯಾವುದು, ಸ್ಮಾಲ್ ಕ್ಯೂ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ವಾಟ್, ಆರ್ ಸ್ಕ್ವೇರ್. ಹೌದಾ? ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ವಾಟ್, ಆರ್ ಸ್ಕ್ವೇರ್. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನೇ ಡಿಫೈನ್ ಮಾಡ್ತಾ ಹೋದರೆ, ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂದರೆ ಈ ಟೆಸ್ಟ್ ಚಾರ್ಜ್ ಮೇಲೆ ಈ ಒಂದು ಪಾಯಿಂಟ್ ಚಾರ್ಜ್ ಏನಿಟ್ಟಿದ್ದೀವಿ, ದಿಸ್ ಇಸ್ ಕಾಲ್ಡ್ ಆಸ್ ಪಾಯಿಂಟ್ ಚಾರ್ಜ್. ಈ ಪಾಯಿಂಟ್ ಚಾರ್ಜಿಂದ ಏನು ಫೋರ್ಸ್ ಆಕ್ಟ್ ಆಗ್ತದೆ, ದೇರ್ ಫೋರ್ ದಟ್ ಫೋರ್ಸ್ ಇಸ್ ಈಕ್ವಲ್ ಟು ಕೆ ಇಂಟು ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಇಂಟು ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ದಿಸ್ ಚಾರ್ಜ್ ಈಸ್ ನಥಿಂಗ್ ಬಟ್ ಆನ್ ವಿಚ್ ದ ಫೋರ್ಸ್ ಈಸ್ ಆಕ್ಟಿಂಗ್. ಅಂದರೆ ಈ ಟೆಸ್ಟ್ ಚಾರ್ಜ್ನ ವ್ಯಾಲ್ಯೂನ ಬರೀಬೇಕು. ಈ ಟೆಸ್ಟ್ ಚಾರ್ಜ್ನ ವ್ಯಾಲ್ಯೂ ಬರೆದ್ರೆ ಏನಾಗುತ್ತೆ, ದಿಸ್ ಕ್ಯೂ ಆ್ಯಂಡ್ ದಿಸ್ ಕ್ಯೂ ಗೆಟ್ಸ್ ಕ್ಯಾನ್ಸಲ್. ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಈಕ್ವಲ್ ಟು ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ದಿಸ್ ಈಸ್ ಹೌ ದ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೇಮ್. ಓಕೆ, ಸೊ ಇದರ ಡೈರೆಕ್ಷನ್ನು ಅಲಾಂಗ್ ವಿಚ್ ಡೈರೆಕ್ಷನ್, ಟುವರ್ಡ್ಸ್ ಫ್ರಮ್ ಎ ಟು ಓ, ಅಲಾಂಗ್ ಎ ಓ ಅಂತ ಬರೆದ್ರೆ ಆಯ್ತು. ಓಕೆ, ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಅಪ್ಲೈ ಮಾಡಿ ವಿ ಗಾಟ್ ದ ಆನ್ಸರ್ ಆಸ್ ವಾಟ್, 5.7 ಇಂಟು 10 to the power of 6 ನ್ಯೂಟನ್ ಪರ್ ಕೂಲಮ್. ಕ್ಲಿಯರ್? ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲೇ ಹಾಕಿ, ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ತೀನಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ತಾ ನಮಸ್ತೆ.